ಶಶಿ, ಇದ್ರ ಜೊತೆಗೆ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಲಾಗ್ತಾ ಇದೆಯಾ? ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಒಂದು ಪ್ರಕರಣದಲ್ಲಿ. ಇದರ ಜೊತೆಗೆ ಸ್ನಾನಘಟ್ಟದ ಬಳಿ ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಅಂತ ಬರುವ ಭಕ್ತರು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನವನ್ನ ಮುಗಿಸಿ ತದನಂತರ ದೇವರ ದರ್ಶನಕ್ಕೆ ಹೋಗುವಂಥದ್ದು. ಸೊ ಆ ಪ್ರಕ್ರಿಯೆ ಈಗ ಕಳೆದ 2 ದಿನದಿಂದ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆಯಾ, ಹೇಗೆ? ಇಲ್ಲ, ನಾವು ಈಚೆ ಕಡೆಯಿಂದ ನೋಡಿದ್ರೆ ಭಕ್ತರು ಸಾಧಾರಣ ಸಂಖ್ಯೆಯಲ್ಲಿ ಬರುವವರು ಎಲ್ಲ ಅವರವರ ದೈನಂದಿನ ಚಟುವಟಿಕೆಗಳು ನಡೀತಾ ಇದೆ, ಅದಕ್ಕೇನು ಅಡ್ಡಿ ಆಗಿಲ್ಲ. ಮತ್ತು ನೀವು ಹೇಳಿದಾಗೆ ವಿಡಿಯೋ ದಾಖಲೀಕರಣ ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡಿಕೊಳ್ಳಲಾಗುತ್ತೆ. ನಾವು SIT ಕಚೇರಿಯಲ್ಲಿ ತನಿಖೆ ಆರಂಭ ಆದ ಕ್ಷಣದಿಂದ ಹೇಳೋದಾದ್ರೆ ಏನು ಮಂಗಳೂರಿನ ಮಲ್ಲಿಕಟ್ಟೆ SIT ಕಚೇರಿಯಲ್ಲಿ ಎಲ್ಲವನ್ನು ಕೂಡ ಸತತ 8 ಗಂಟೆಗಳ ಕಾಲ ಮೊದಲ ದಿನ, 2ನೇ ದಿನ ಮತ್ತೆ 5-6 ಗಂಟೆಗಳ ಕಾಲ ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡಿಕೊಂಡಿದ್ರು. ಅದು ಸ್ಟೇಟ್ಮೆಂಟ್ ಆಯಿತು. ಆ ಸ್ಟೇಟ್ಮೆಂಟ್ನ ಆಧಾರದಲ್ಲಿ ಉಳಿದ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಪ್ರತಿಯೊಂದಕ್ಕೂ ಕೂಡ ವಿಡಿಯೋ ದಾಖಲೀಕರಣ ಎಲ್ಲೂ ಕೂಡ ತನಿಖೆಯಲ್ಲಿ ಎಡುವುದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ, ಯಾಕಂದ್ರೆ ನಾಳೆ ಸಾಕಷ್ಟು ಪ್ರಶ್ನೆಗಳು, ಊಹಾಪೋಹಗಳು, ನಿರ್ಲಕ್ಷ್ಯ ಇತ್ಯಾದಿ ಆಕ್ಷೇಪಗಳು ಬರಬಹುದು. ಸೊ ಆ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ಇನ್ ಕ್ಯಾಮೆರಾ ಇರಬೇಕು. ಆ ದೃಷ್ಟಿಯಿಂದ ಎಲ್ಲವನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡುವುದಕ್ಕೆ ಬೇಕಾಗಿ ಆ ತಂಡವನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ನಿನ್ನೆ ರಾತ್ರಿಯವರೆಗೂ ಕೂಡ ಏನು ಮಹಜರು ಕಾರ್ಯ ನಡೆದಿತ್ತು ಮತ್ತು ಅದನ್ನು ಕೂಡ ಅಲ್ಲಿಯೂ ಕೂಡ ಇಂಚಾಗಿ ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡಿಕೊಂಡಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ವಿಡಿಯೋ ದಾಖಲೀಕರಣ ಮಾಡಿಕೊಳ್ಳುವಾಗ ಎಲ್ಲವೂ ಕೂಡ ಅಂದ್ರೆ ಈಗ ಮಹಜರು ಮಾಡಿದ ಪಾಯಿಂಟ್ಗಳನ್ನು ನಿನ್ನೆ ವಿಡಿಯೋ ದಾಖಲೀಕರಣ ಮಾಡಿಕೊಂಡಿದ್ರೆ ಇವತ್ತು ಉತ್ಖನನ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಕಳೆ ಬರಹ ಅಥವಾ ಮೂಳೆ ಇತ್ಯಾದಿಗಳು ಮಾತ್ರ ಅಲ್ಲ, ಅಲ್ಲಿ ಒಂದು ಚಾಕ್ಲೇಟಿನ ಕವರ್ ಕೂಡ ಇದ್ರೂ ಕೂಡ ಇಂಪಾರ್ಟೆಂಟ್, ಬಟ್ಟೆ ಇದ್ರೂ ಕೂಡ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಕೂಡ ಅಂದ್ರೆ ಮತ್ತು ಇದು ದಶಕಗಳ ಹಿಂದಿನ ಪ್ರಕರಣಗಳು ಎಲ್ಲವೂ ಕೂಡ. ಸೊ ಯಾವ ವಿಷಯ ನಮಗೆ ಅಲ್ಲಿ ಪ್ರಮುಖ ಸಾಕ್ಷಿ ಆಗುತ್ತೆ ಅನ್ನೋದು ಪೊಲೀಸರಿಗೂ ಖಚಿತತೆ ಇರುವುದಿಲ್ಲ. ತಾಜಾ ಪ್ರಕರಣ ಆದ್ರೆ ಸಾಕಷ್ಟು ಇರ್ತದೆ, ಅಲ್ಲಿ ಮಣ್ಣಿನ ಒಂದು ಬೇರೆ ಭಾಗದ ಮಣ್ಣುಗಳಿದ್ರೆ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ, ಬೇರೆ ಬೇರೆ ಅವಕಾಶಗಳಿರುತ್ತೆ. ಇಲ್ಲಿ ಲಿಮಿಟೆಡ್ ಅವಕಾಶಗಳು ಇರೋದ್ರಿಂದ ಪ್ರತಿಯೊಂದು ಪಾಯಿಂಟ್ ಕೂಡ ಅಲ್ಲಿ ಪೊಲೀಸರಿಗೆ ಗಮನಿಸಲಿಕ್ಕೆ ಬೇಕಾದಂತಹ ವಿಚಾರಗಳಿದೆ SIT ತಂಡಕ್ಕೆ. ಸೊ ಯಾವುದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಅವರು ಸಿದ್ಧರಿಲ್ಲ. ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೀಕರಣದ ಮೂಲಕ ಒಳಗೊಂಡು ದಾಖಲಿಸಿಕೊಂಡೇ ಮುಂದುವರಿತಾರೆ ಅನ್ನುವಂಥದ್ದು. ಮತ್ತು ಸ್ನಾನಘಟ್ಟದ ಚಿತ್ರಣವನ್ನು ನಾವು ನೋಡಿದ್ರೆ ಭಕ್ತರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅವರ ದೈನಂದಿನ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗಿಲ್ಲ. ಮತ್ತು ಬಹಳ ಮುಖ್ಯವಾಗಿ ಕುತೂಹಲಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಸ್ಥಳೀಯರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹದ್ದು. ಇನ್ನೂ ಸಾಕಷ್ಟು ಸಮಯ ಹಿಡಿಯುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದೊಂದು ಪಾಯಿಂಟ್ಗೂ ಕೂಡ 2-3 ಗಂಟೆ ಅಂತಂದ್ರೆ ಈಗಾಗಲೇ ಗುರುತಿಸಿರುವಂತಹ ಪಾಯಿಂಟ್ಗಳು 13 ಇದೆ. ಇನ್ನೂ 2 ಪಾಯಿಂಟ್ ಅಂದ್ರೆ 15 ಪಾಯಿಂಟ್ ಅಥವಾ ಇನ್ನೂ ಹೆಚ್ಚು ಪಾಯಿಂಟ್ಗಳು ಇರಬಹುದು. ಸೊ ಸಾಕಷ್ಟು ಸಮಯ ತಗಲುತ್ತೆ. ಸೊ ಒಂದು ಕಡೆದಾದಾಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಉತ್ಖನನ ಆಗುವ ರೀತಿ ಯಾವುದು ಅನ್ನುವಂಥದ್ದು. AC ಅವರಿದ್ದಾರೆ, ಉತ್ಖನನ ಶುರು ಮಾಡಿ ಬಿಡ್ತಾರ ಅನ್ನೋದ್ರ ಬಗ್ಗೆ ಸಂಶಯ ಇತ್ತು. ಯಾಕಂದ್ರೆ ಇವತ್ತು ಮಹಾಜರು ಮಾತ್ರ ಆಗಬಹುದು ಅಂತ. ಆದ್ರೆ AC ಅವರು ಬಂದಿದ್ದಾರೆ, ಮತ್ತೀಗ ಕಾರ್ಮಿಕರನ್ನ ಕರೆದುಕೊಂಡು ಹೋಗಿದಾಗಿದ್ದಾರೆ ಸ್ಪಾಟ್ಗೆ. ಸೊ ಉತ್ಖನನ ಆಗುವಂತದ್ದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು. ಇದೊಂದು ಸುದೀರ್ಘ ಪ್ರಕ್ರಿಯೆ, ಇವತ್ತಿಗೆ ಮುಗಿದು ಬಿಡುತ್ತೆ ಅಂತಲ್ಲ. ಸೊ ಪ್ರತಿಯೊಂದು ಪ್ರಕ್ರಿಯೆಯು ಕೂಡ ಕಾನೂನುಬದ್ಧವಾಗಿರಬೇಕು ಅನ್ನುವ ದೃಷ್ಟಿಯಿಂದ AC ಅವರ ಸಮ್ಮುಖದಲ್ಲಿ, ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, FSL ಅಧಿಕಾರಿಗಳ ಸಮ್ಮುಖದಲ್ಲಿ, SIT ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆಯುತ್ತೆ. ದೊಡ್ಡ ತಂಡ, ಸುಮಾರು 50 ಜನರ ತಂಡ ಆ ಪೊದೆಯ ಮೂಲಕ ಒಳಗೆ ಹೋಗಿದ್ದನ್ನು ನಾವು ಗಮನಿಸಿದ್ದೇವೆ. ಸ್ವಲ್ಪ ಸಮಯ ಹಿಡಿಯುತ್ತೆ, ಒಂದು ಸ್ಪಷ್ಟ ಚಿತ್ರಣ ಕೆಲವೇ ಕ್ಷಣಗಳಲ್ಲಿ ಸಿಗಬಹುದು. ಖಂಡಿತವಾಗ್ಲೂ ಬಹಳ ಕುತೂಹಲ ಇದೆ ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.